ಒಂದೂರಿನಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ವೈಶಾಲಿನಿ ಎಂಬ ಸುಂದರಿಯಾದ ಹೆಂಡತಿ ಇದ್ದಳು. ಅವರಿಬ್ಬರಿಗೆ 1 ವರ್ಷದ ಪುಟ್ಟ ಮಗುವೊಂದಿತ್ತು. ಒಂದು ಸಾರಿ ರಾಜ ರಾಜಕಾರಣ ನಿಮಿತ್ತ ಸಮುದ್ರದಾಚೆ ಇರುವ ಬೇರೆ ಊರಿಗೆ ಹೋಗಬೇಕಾಗಿ ಬಂತು. ಅಲ್ಲಿಂದ ಹಿಂದಿರುಗುವುದು 6 ತಿಂಗಳಾದರೂ ಆಗುತ್ತದೆಂದು ಅಷ್ಟು ಸಮಯಕ್ಕೆ ಸಾಕಾಗುವಷ್ಟು ದವಸ ಧಾನ್ಯಗಳನ್ನು ಕೂಡಿಸಿಟ್ಟು ಹೆಂಡತಿಗೆ ಹೇಳಿದ. ನಾನು ವಾಪಸ್ಸು ಬರುವವರೆಗೂ ಅರಮನೆ ಬಿಟ್ಟು ಹೋಗಬೇಡ. ನಮಗೆ ಆಗದಿರೋರು ಯಾರಾದರೂ ಕೇಡು ಬಗೆದಾರು. ರಾಜ ಅತ್ತ ಹಡಗಿನಲ್ಲಿ ಹೊರಟ ಕೂಡಲೇ ವೈಶಾಲಿನಿಯ 2 ಅಕ್ಕಂದಿರು ಜೊತೆಯಾಗಿ ಕೂಡಿ ಸಮಾಲೋಚನೆ ನಡೆಸಿದರು. ವೈಶಾಲಿನಿಯನ್ನು ಸಾಯಿಸಿದರೆ ರಾಜ ತಮಗೇ ದಕ್ಕುವನೆಂದು ಅವರು ಬಗೆದರು. ಹಾಗೆ ಯೋಚಿಸಿ ಅರಮನೆಗೆ ಬಂದು, ವೈಶಾಲಿನಿ, ಅಂಗಡಿ ಬೀದಿಗೆ ಸೀರೆ ತರೋಕೆ ಹೋಗ್ತಾ ಇದ್ದೀವಿ, ಬರ್ತೀಯಾ ಎಂದು ಕೇಳಿದರು. ವೈಶಾಲಿನಿ, ಬೇಡಮ್ಮ, ನಮ್ಮ ಮನೆ ತುಂಬ ಸೀರೆಗಳಿವೆ, ನೀವು ಹೋಗಿ ಬನ್ನಿ ಎಂದಳು. ಮರುದಿನ ಮತ್ತೆ ಅಕ್ಕಂದಿರು ಬಂದು, ವಿಹಾರಕ್ಕೆ ಅಂತ ಕಾಡಿಗೆ ಹೋಗ್ತಾ ಇದ್ದೀವಿ, ಬರ್ತೀಯಾ ಎಂದು ಕೇಳಿದರು. ವೈಶಾಲಿನಿ, ಇಲ್ಲಮ್ಮ, ಮಗು ಹೆದರ್ಕೊಂಡಿತು ಎಂದು ಹೇಳಿದಳು. 3ನೆಯ ದಿವಸ ಅಕ್ಕಂದಿರು ಅವಳನ್ನು ಕರೆಯದೇ ಹೊರಟರು. ಅದನ್ನು ಕಂಡ ವೈಶಾಲಿನಿ ಕೂಗಿ ಕೇಳಿದಳು, ಅಕ್ಕ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾವು ಸಮುದ್ರ ತೀರಕ್ಕೆ ಉಯ್ಯಾಲೆ ಆಡೋಕ್ಕೆ ಹೋಗ್ತಿದ್ದೀವಿ ಎಂದು ಅಕ್ಕಂದಿರು ಉತ್ತರ ಕೊಟ್ಟರು. ವೈಶಾಲಿನಿ, ತಡೀರಿ, ನಾನು ಬರ್ತೀನಿ ಎನ್ನುತ್ತಾ ಮಗುವನ್ನು ಬಗಲಲ್ಲಿ ಹಾಕಿಕೊಂಡು ಅವರೊಂದಿಗೆ ಹೊರಟಳು. ಉಯ್ಯಾಲೆಯಲ್ಲಿ ಕುಳಿತುಕೊಂಡವರನ್ನು ಕೆಳಗಿದ್ದವರು ನೂಕುತ್ತಿದ್ದರು. ವೈಶಾಲಿನಿಯ ಸರದಿ ಬಂದ ಕೂಡಲೇ ಅಕ್ಕಂದಿರು ಅವಳನ್ನೂ ಮಗುವನ್ನು ಉಯ್ಯಾಲೆಯಲ್ಲಿ ಕೂಡಿಸಿ ಜೋರಾಗಿ ನೂಕಿದರು. ಆ ರಭಸಕ್ಕೆ ವೈಶಾಲಿನಿಯೂ ಮಗುವು ಸಮುದ್ರದೊಳಗೆ ಬಿದ್ದರು. ಅವಳು ಸತ್ತಳೆಂದು ಭಾವಿಸಿ ಅಕ್ಕಂದಿರು ಅರಮನೆಗೆ ಹಿಂದಿರುಗಿದರು. ವೈಶಾಲಿನಿಯೂ ಮಗುವು ಮುಳುಗುತ್ತಿರುವುದನ್ನು ನೋಡಿದ ಕೊಕ್ಕರೆಯೊಂದು ಓಡಿ ಬಂದು ಅವರಿಬ್ಬರನ್ನು ಕಚ್ಚಿಕೊಂಡು ತನ್ನ ದ್ವೀಪಕ್ಕೆ ಕರೆದುಕೊಂಡು ಹೋಯಿತು. ಕಾಡಿನ ಹಣ್ಣು ಹಂಪಲುಗಳನ್ನು ತಿಂದು ವೈಶಾಲಿನಿಯೂ ಮಗುವು ಬದುಕಿದರು. ಕೊಕ್ಕರೆ ಮನೆಯಾದ ಗುಹೆಯಲ್ಲಿಯೇ ಅವರು ವಾಸಿಸಿದರು. ಹಾಗೆ 6 ತಿಂಗಳು ಕಳೆಯಿತು. ರಾಜ ಪ್ರವಾಸ ಮುಗಿಸಿ ಹಿಂದಿರುಗುತ್ತಿದ್ದಾಗ ಕೊಕ್ಕರೆಯ ದ್ವೀಪದ ಹತ್ತಿರ ಬಂದ. ಆಗ ವೈಶಾಲಿನಿ ಹಾಡುತ್ತಾ ಮಗುವನ್ನು ಮಲಗಿಸುತ್ತಿದ್ದಳು. ಆ ಹಾಡು ರಾಜನ ಕಿವಿಗೆ ಬಿದ್ದಿತು. ವೈಶಾಲಿನಿ ಇಲ್ಲಿಗೆ ಹೇಗೆ ಬಂದಳೆಂದು ಆಶ್ಚರ್ಯದಿಂದ ಹಡಗನ್ನು ನಿಲ್ಲಿಸಿ ಈಜುತ್ತಾ ದ್ವೀಪಕ್ಕೆ ಹೊರಟ. ಆಗಂತುಕನನ್ನು ನೋಡಿ ಕೊಕ್ಕರೆ ಅವನ ಮೇಲೆ ಎರಗಲು ಬಂತು. ರಾಜ ತನ್ನ ಕಠಾರಿಯಿಂದ ಅದನ್ನು ಇನ್ನೇನು ಇರಿಯಬೇಕು. ಅಷ್ಟರಲ್ಲಿ ವೈಶಾಲಿನಿ ಓಡಿ ಬಂದು ಬೇಡ ಬೇಡ ಎಂದು ಕಿರಿಚಿದಳು. ಆಗ ರಾಜನು ವೈಶಾಲಿನಿಯ ಗಂಡನೆಂದು ತಿಳಿದು ಕೊಕ್ಕರೆಗೆ ತುಂಬ ಸಂತೋಷವಾಯಿತು. ರಾಜ ಹೆಂಡತಿಯನ್ನು ಮಗುವನ್ನು ಬಿಗಿದಪ್ಪಿದ. ಹೊರಡುವ ಮುನ್ನ ಬಲೆ ಬೀಸಿ ಸಾವಿರಾರು ಮೀನುಗಳನ್ನು ಹಿಡಿದು ರಾಜ ಅವನ್ನು ಕೊಕ್ಕರೆಗೆ ಉಡುಗೊರೆಯಾಗಿ ಕೊಟ್ಟ. ತಾನಿಲ್ಲದಾಗ ನಡೆದ ಘಟನೆಗಳನ್ನೆಲ್ಲ ಕೇಳಿ ರಾಜನಿಗೆ ವೈಶಾಲಿನಿಯ ಅಕ್ಕಂದಿರ ಮೇಲೆ ಬಹಳ ಸಿಟ್ಟು ಬಂತು. ಅವನು ಅವರಿಗೆ ಚೆನ್ನಾಗಿ ಬುದ್ಧಿ ಕಲಿಸಬೇಕೆಂದು ಯೋಚಿಸಿದ. ಹಡಗು ಊರು ಮುಟ್ಟುವ ಮುನ್ನ ಹೆಂಡತಿ ಮಕ್ಕಳಿಬ್ಬರನ್ನು ದೊಡ್ಡದೊಂದು ಪೆಟ್ಟಿಗೆಯಲ್ಲಿರಿಸಿದ. ರಾಜನನ್ನೆದುರುಗೊಳ್ಳಲು ಬಂದ ಅಕ್ಕಂದಿರ ಸಂಭ್ರಮ ಹೇಳತಿರದು. ಭಾವ, ನಿಮ್ಮ ಹೆಂಡತಿ ಕಾಲು ಜಾರಿ ಸಮುದ್ರದಲ್ಲಿ ಬಿದ್ದು ಹೋದಳು. ನೀವೇನೂ ಬೇಸರ ಮಾಡ್ಕೋಬೇಡಿ, ನಾವಿಬ್ಬರೂ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎಂದರು. ರಾಜ ಮರು ಮಾತಾಡದೆ ಹಡಗಿನಿಂದ ತಾನು ತಂದ ವಜ್ರ ವೈಢೂರ್ಯ ಪತ್ತಲಗಳ ಪೆಟ್ಟಿಗೆಗಳನ್ನು ಇಳಿಸುವಂತೆ ಆಜ್ಞೆ ಮಾಡಿದ. ಒಂದೊಂದು ಪೆಟ್ಟಿಗೆ ಕೆಳಗೆ ಬಂದಾಗಲೂ ಅದು ಇನ್ನು ಮುಂದೆ ತಮ್ಮದೇ ಎನ್ನುವಂತೆ ಅಕ್ಕಂದಿರು ನೋಡುತ್ತಿದ್ದರು. ಕಡೆಗೆ ಭಾರವಾದ ದೊಡ್ಡ ಪೆಟ್ಟಿಗೆ ಇಳಿಸುವಾಗ ರಾಜನೆಂದ, ಅದರಲ್ಲಿ ನಿಮಗೆ ಅತ್ಯಮೂಲ್ಯವಾದ ಉಡುಗೊರೆ ಇದೆ, ತೆರೆದು ನೋಡಿ. ಅಕ್ಕಂದಿರು ಪೆಟ್ಟಿಗೆಯನ್ನು ಹಿಂಬಾಲಿಸಿ ಅರಮನೆಗೆ ಓಡಿದರು. ಅದನ್ನು ಕೆಳಗಿಳಿಸುವುದೇ ತಡ ಅವಸರವಾಗಿ ಬಾಗಿಲು ತೆಗೆದು ನೋಡಿದರು. ಏನಾಶ್ಚರ್ಯ! ಪೆಟ್ಟಿಗೆಯಿಂದ ವೈಶಾಲಿನಿಯೂ ಮಗುವು ಹೊರಬಂದರು. ಅಕ್ಕಂದಿರ ಮುಖ ಕಪ್ಪಿಟ್ಟಿತು. ಅದೇ ವೇಳೆ ಅಲ್ಲಿಗೆ ಬಂದ ರಾಜ, ನಿಮ್ಮ ಮೋಸಕ್ಕೆ ಇದು ತಕ್ಕ ಪ್ರತೀಕಾರ. ಇನ್ನು ಮೇಲೆ ನೀವು ನನ್ನ ರಾಜ್ಯದಲ್ಲಿ ಇರಬೇಡಿ, ಹೊರಟು ಹೋಗಿ ಎಂದು ಆಜ್ಞೆ ಮಾಡಿದ. ಅನಂತರ ರಾಜನು ವೈಶಾಲಿನಿಯು ಮಗುವಿನೊಂದಿಗೆ ಸುಖವಾಗಿದ್ದರು.